ನೋಡಿ, ಈ ವಕ್ಫ್ ಪಡಂಬುತ್ತೆ ಎನ್ನುವಂಥದ್ದು ರಾಜ್ಯದ ವಿವಿಧ ಕಡೆ ಈಗ ಆವರಿಸಿದೆ. ಮಠ ಮಾನ್ಯ ರೈತರ ಜಮೀನು ಯಾವುದು ಕೂಡ ಬಿಡ್ತಾ ಇಲ್ಲ. ಕೊನೆಗೆ ಈಗಾಗಲೇ ಗಮನಿಸುವ ಪ್ರಕಾರ ಈ ಚಿಂತಾಮಣಿಯ ತಿಮ್ಮಸಂದ್ರದಲ್ಲೂ ಕೂಡ ವಕ್ಫ್ ಆಸ್ತಿ ವಿವಾದ ಭುಗಿಲೆದ್ದಿದೆ. ಸದ್ಯ ಸ್ಥಳಕ್ಕೆ ಮಾಜಿ ಸಂಸದ ಮುನಿಸ್ವಾಮಿ ನಿಯೋಗ ಭೇಟಿ ಕೊಟ್ಟಿದೆ. ಈ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರನ್ನ ಪಾಕ್ ಏಜೆಂಟ್ ಅಂತ ಕರೆದಿದ್ದಾರೆ ಮುನಿಸ್ವಾಮಿ ಅವರು. ಹಲವು ದೇವಸ್ಥಾನ ಭೂಮಿಯನ್ನ ವಕ್ಫ್ಗೆ ಸೇರಿಸಿದ್ದಾರೆ. ರಾಹುಲ್ ಬಾಬಾ ಆದೇಶದಂತೆ ಜಮೀರ್ ವರ್ತನೆ ಇದು. ಚಿಂತಾಮಣಿಯಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ ಕಿಡಿಕಾರ್ತಾ ಇದ್ದಾರೆ. ಈ ವೇಳೆ ಪೊಲೀಸರು ಹಾಗೆ ಬಿಜೆಪಿ ನಾಯಕರ ನಡುವೆ ವಾಗ್ವಾದ ಕೂಡ ಉಂಟಾಗಿದೆ. ಫೆನ್ಸಿಂಗ್ ಆಗ್ತದೆ, ತೆಗ್ದಾಕ್ರಿ ಅದನ್ನ. ಅರ್ಥ ಆಯ್ತು. ಇಲ್ಲ ಇದನ್ನು ಸೇರ್ಸಿ ಹಾಕೊಳ್ರಿ. ರಾಮಾಯಣ ಕೊಟ್ಟಿರೋರಾದ್ರೆ ಅವ್ರು ಹಾಕೊಳ್ಳಿ ಬಿಡ್ರಿ. ಅವರು 100% ಸರ್. ಅದ್ರಲ್ಲಿ ರಾಮಾಯಣ ಕೊಟ್ಟಿರೋರು ರಾಮಾಯಣ ಮಕ್ಕಳು ಮೊಮ್ಮಕ್ಕಳು ಆದ್ರೆ ಹಾಕೊಳ್ಳಿ ಬಿಡ್ರಿ. ಕಾಂಪೌಂಡ್ ಅವರು ರಾಮಾಯಣಕ್ಕೆ ಮಾರಿದಾರಲ್ಲ ಸತ್ತಾರ್ ಸಾಬು. ಆಮೇಲೆ ಇನಾಮ್ತಿ ಲ್ಯಾಂಡ್ ಯಾವುದೇ ವಕ್ಫ್ ಬೋರ್ಡ್ ಬರಲ್ಲ. ಸರ್ವೆ ನಂಬರ್ ನೀವು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ನೋಡಿದ್ರೆ ಫ್ಯೂಚರ್ ಸಸ್ಪೆಂಡ್ಗಳಾಗಿ ಮನೆಗಳಲ್ಲಿರೋದೆ. ನೀವು ಸಸ್ಪೆಂಡ್ಗಳಾಗಿ ಮನೆಗಳಲ್ಲಿರೋದೆ. ನೀವು ವಕ್ಫ್ ಬೋರ್ಡ್ ಇದೆಲ್ಲ ಆಗಿದೆ ಅಂತ ಹೇಳಿದಾಗ ಸಮಾಧಿಗಳು ಸಮಾಧಿ ಇರೋ ಜಮೀನು ಓನರ್ ಇದು. ಅರ್ಥ ಆಯ್ತಾ? ಜಮೀನ್ ಓನರ್ ದುಡ್ಡು ಕೊಟ್ಟು ತಗೊಂಡಿರೋದು. ಆಯ್ತಾ? ಅದು ಮುಸ್ಲಿಂ ಅವ್ರಿಗೆ ಕೊಟ್ಟಿರೋದು. ಅವ್ರ ದುಡ್ಡು ಪಾಪ ಅವ್ರು ಕಷ್ಟಪಟ್ಟು ದುಡ್ಡು ಕೊಟ್ಟಿಲ್ಲ. ಅವತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಜಮೀನ್ ವಕ್ಫ್ ಬೋರ್ಡ್ ಜಮೀನ್ ಅಂತ ಏನೇನ್ ಮಾಡ್ಕೊಂಡಿದ್ರು ಆ ಜಮೀನುಗಳನ್ನೆಲ್ಲ ಮಾಡ್ಕೊಂಡಿರ್ತಕ್ಕಂಥದ್ದು ವಕ್ಫ್ ಬೋರ್ಡ್ ಚೇರ್ಮನ್ ಆಗಿದ್ರು. ವಕ್ಫ್ ಬೋರ್ಡ್ ಯಾರು ಮಿನಿಸ್ಟರ್ ಆಗಿದ್ರು ಅವರೇ ಮಾಡ್ಕೊಂಡಿರೋದು. ಅರ್ಥ ಆಯ್ತಾ? ನಾ ಈ ರಾಮಾಯಣ ಕುಮಾರ್ ಇರೋದು ಅವ್ರ. ಆಯ್ತಾ? ಸರ್ವೆ ನಂಬರ್ ನೀವು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ನೋಡಿದ್ರೆ ಫ್ಯೂಚರ್ ಸಸ್ಪೆಂಡ್ಗಳಾಗಿ ಮನೆಗಳಲ್ಲಿರೋದೆ. ನೀವು ಸಸ್ಪೆಂಡ್ಗಳಾಗಿ ಮನೆಗಳಲ್ಲಿರೋದೆ. ಸುಮಾರು 27 ಬ್ಯಾಲೆಟ್ ಬಾಕ್ಸ್ ಅನ್ನ ಕಳ್ಳತನ ಮಾಡಿದ ನಂತರ ಇದೀಗ ಆ ಬಾಕ್ಸ್ ಅನ್ನ ಎತ್ತಿನಹಳ್ಳಿ ಎನ್ನುವ ಗ್ರಾಮದ ಮುಂದೆ ಇರತಕ್ಕಂತಹ ಒಂದು ಲೇಔಟ್ ನ ಚರಂಡಿಯಲ್ಲಿ ಬಿಸಾಡಿ ಹೋಗ್ತಾರೆ. ಕಾರಣ ಇಷ್ಟೇ, ಬ್ಯಾಲೆಟ್ ಬಾಕ್ಸ್ ಅನುಮಾನ ಬಂದು ಗುಜರಿ ವ್ಯಕ್ತಿ ಒಬ್ಬ ಖರೀದಿ ಮಾಡೋದಿಲ್ಲ, ಮತ್ತೊಬ್ಬ ಖರೀದಿ ಮಾಡಿರ್ತಾನೆ. ಅವನನ್ನು ಕೂಡ ಈಗ ಬಂಧನ ಮಾಡಿರುವಂತದ್ದು. 4 ಜೊತೆಗೆ ಗುಜರಿಯ ಮತ್ತೊಬ್ಬ ವ್ಯಕ್ತಿಯನ್ನು ಕೂಡ ಈಗ ಬಂಧನ ಮಾಡಿದ್ದಾರೆ. ಸದ್ಯ ತನಿಖೆ ಕೈಗೊಂಡಿರುವಂತಹದ್ದು. ಇದೀಗ ಮುಂದೆ ಎಲ್ಲಿಗೆ ನಿವೃತ್ತಿ ಹಾಗಾದ್ರೆ ಸರ್ಕಾರಿ ಜಾಗದಲ್ಲಿ ಇಟ್ಟಂತಹ ವಸ್ತುಗಳನ್ನೇ ಈಗ ಕಳ್ಳತನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತಂದ್ರೆ ಯಾವ ರೀತಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಕಡೆ ಯಕ್ಷ ಪ್ರಶ್ನೆ ಆಗ್ತಿರುವಂತದ್ದು. ಸರ್ಕಾರಿ ಗೋಡೌನ್‌ನಲ್ಲಿಟ್ಟಂತಹ ವಸ್ತುಗಳನ್ನ ಕಳ್ಳತನ ಮಾಡ್ಲಿಕ್ಕೆ ಈ ಜನರು ಮುಂದಾಗಿದ್ರು. ಒಂದು ಮಧ್ಯವರ್ತಿಗಳಿರ್ತಾರೆ, ಮತ್ತೊಂದು ಕೂಲಿ ಕೆಲಸ ಅಂದ್ರೆ ಹಮಾಲಿ ಕೆಲಸ ಮಾಡುವ ವ್ಯಕ್ತಿಗಳಾಗಿರ್ತಾರೆ. ದುಡ್ಡು ಸಿಗುತ್ತೆ ಅನ್ನುವ ಒಂದು ಕಾರಣಕ್ಕಾಗಿ ಸರ್ಕಾರದ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಮಧ್ಯವರ್ತಿಗಳು ಮಾಡ್ಲಿಕ್ಕೆ ಉಪಯೋಗ ಮಾಡ್ತಿರ್ತಾರೆ. ದಿನನಿತ್ಯ ಸಂಜೆ ಆದ್ರೆ ಸಾಕು, ಸುಸ್ತಾದ ನಂತರ ಕೆಲಸ ಮಾಡಿರ್ತಾರೆ, ಸುಸ್ತಾಗ್ತಾರೆ, ಮದ್ಯವನ್ನು ತೆಗೆದುಕೊಂಡು ಬರ್ತಾರೆ. ಅದೇ ಸರ್ಕಾರಿ ಗೋಡೌನಿನ ಬಳಿ ಇವರು ಮಧ್ಯವರ್ತಿಗಳು ಸೇವನೆ ಮಾಡ್ತಾ ಇರ್ತಾರೆ. ಒಂದು ದಿನ ಕಣ್ಣಿಗೆ ಬಿದ್ದಂತಹ ಬ್ಯಾಲೆಟ್ ಬಾಕ್ಸ್ ಖರೀದಿ ಮಾಡ್ಲಿಕ್ಕೆ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ. ಹಾವೇರಿಯಲ್ಲಿ ಬ್ಯಾಲೆಟ್ ಬಾಕ್ಸ್ ಕದ್ಕೊಂಡು ಹೋಗಿದ್ರು. ಯಾರು ಏನು ಎತ್ತ ಯಾವುದು ಕೂಡ ಗೊತ್ತಿಲ್ಲ. ಅದನ್ನು ಎಷ್ಟು ಸುರಕ್ಷಿತವಾಗಿ ಇಟ್ಟಿದ್ರು ಅಂತ ಹೇಳಿದ್ರೆ APMC ಗೋಡೌನೊಳಗೆ ಇಟ್ಟಿದ್ರು. ಅದನ್ನು ಕದ್ಕೊಂಡು ಹೋದವ್ರದ್ದು ಯಾಕಂತ ವಿಚಾರಣೆ ಮಾಡಿದಾಗ ಆರೋಪಿಗಳನ್ನು ಹಿಡಿದು ಕೇಳಿದಾಗ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಮದ್ಯ ಸೇವನೆಗೆ ಹಣ ಹೊಂದಿಸಲು ಬಾಕ್ಸ್ ಕಳವು ಮಾಡಿದ್ರಂತೆ. ಹಮಾಲಿ ಕೆಲಸ ಮಾಡ್ತಾ ಇರುವಂತ ಯುವಕರಿಂದ ಈ ಕೃತ್ಯ ಆಗಿದೆ. 27 ಬ್ಯಾಲೆಟ್ ಬಾಕ್ಸ್ ಕಳವು ಮಾಡಿದ್ರು. 4 ಗುಜರಿ ಅಂಗಡಿ ವರ್ತಕ ಸೇರಿ 5 ಆರೋಪಿಗಳನ್ನೀಗ ಬಂಧಿಸಿದ್ದಾರೆ. ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಇನ್ನು ಆರೋಪಿಗಳ ಬೆನ್ನತ್ತಿ ಬಂಧಿಸಿರುವಂತಹ ಹಾವೇರಿ ಪೊಲೀಸರು ಸಾಕಷ್ಟು ವಿಚಾರಣೆಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಈ ಆರೋಪಿಗಳು ಬಾಯಿ ಬಿಡ್ತಾ ಇರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ನಮ್ಗೆ ಕುಡಿಯೋಕೆ ದುಡ್ಡಿಲ್ಲ, ಅಂದ್ರೆ ಮದ್ಯ ಸೇವನೆಗೆ ದುಡ್ಡಿಲ್ಲ, ಅದಕ್ಕೆ ಅದನ್ನು ಕದ್ವಿ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಸದ್ಯ ಕುಡಿಯೋಕ್ಕೇನು ಕದ್ರು, ಆ ಮೋರಿಗೆ ಯಾಕೆ ಬಿಸಾಕೋದ್ರು ಅಂತೆ? ನಿಕೇಶ್, ನಿಜಕ್ಕೂ ಉಪಚುನಾವಣೆ ಮುಗಿದ ನಂತರ ಏನ್ ಘಟನೆ ನಡೀತು, ಬ್ಯಾಲೆಟ್ ಬಾಕ್ಸ್ ಅನ್ನು ಕಳ್ಳತನ ಮಾಡಿದ್ರು. ಕಳೆದ ಹಲವು ತಾಲೂಕುಗಳಲ್ಲಿ ನಡೆದಂತಹ ರಾಜಕೀಯ ಅಂದ್ರೆ ಗ್ರಾಮ ಪಂಚಾಯತಿ ಚುನಾವಣೆಗಳನ್ನು ನಡೆದು ಅಲ್ಲಿ ಬಳಕೆ ಮಾಡಲಾಗ್ತಿತ್ತು ಈ ಒಂದು ಬ್ಯಾಲೆಟ್ ಬಾಕ್ಸ್ ಅನ್ನ. ಅದಾದ ನಂತರ ಇದೀಗ ಬ್ಯಾಲೆಟ್ ಬಾಕ್ಸ್ ಕಳ್ಳತನ ಆಗ್ತವೆ. ಕಳ್ಳತನ ಆದ ನಂತರ ಅದ್ಯಾರು ಗೊತ್ತಿರೋಲ್ಲ. ಅಂದ್ರೆ ದಿನನಿತ್ಯ ಆ ಕೆಲಸ ಮಾಡುವ ಅಂದ್ರೆ ಕೂಲಿ ಕೆಲಸ ಮಾಡುವಂತಹ ಯುವಕರು ಅದೇ APMC ಮಾರ್ಕೆಟ್ ಇರ್ತಕ್ಕಂಥ ಸರ್ಕಾರಿ ಗೋಡೌನ್ ಹತ್ರ ಬಂದು ಮದ್ಯಪಾನವನ್ನು ಮಾಡ್ತಾ ಇದ್ರು. ದಿನನಿತ್ಯ ಮಾಡ್ತಿದ್ರು. ಒಂದು ದಿನ ಕಿಟಕಿಯಲ್ಲಿ ಕಂಡಂತ ಕಬ್ಬಿಣದ ಬಾಕ್ಸ್ ನೋಡ್ತಾರೆ. ಅದು ನೋಡಿದ ನಂತರ ಇವುಗಳನ್ನ ಮಾರಾಟ ಮಾಡಿದ್ರೆ ಹಣ ಸಿಗುತ್ತೆ, ಮದ್ಯಪಾನಕ್ಕೆ ನಮಗೆ ಹಣ ಸಿಗುತ್ತೆ, ಇದನ್ನ ಯಾಕೆ ಕಳ್ಳತನ ಮಾಡಬಾರ್ದು ಅಂತ ಹೇಳಿ 4 ಜನ ಮಾತನಾಡ್ಕೊಳ್ತಾರೆ. ತದನಂತರ ಅದೇ ರೀತಿಯಾಗಿ ಕಬ್ಬಿಣದ ಕಂಬಿಗಳು ಇರ್ತವೆ, ಆ ಕಬ್ಬಿಣ ಕಂಬಿಗಳನ್ನ ಕಟ್ ಮಾಡಿ ಒಳಗೆ ಹೋಗುವ ಮುಖಾಂತರ ಮತ್ತು ಶಟರ್ನ ಲಾಕ್ ಒಡೆಯುವ ಮುಖಾಂತರ ಬ್ಯಾಲೆಟ್ ಬಾಕ್ಸ್ ಗಳನ್ನ ಕಳ್ಳತನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಅದಾದ ನಂತರ ಬ್ಯಾಲೆಟ್ ಬಾಕ್ಸ್ ಗಳನ್ನ
ದಿನನಿತ್ಯ ಕಳ್ಳತನ ಮಾಡಕ್ಕೆ ಹೋಗ್ತಾರೆ. ಸರ್ಕಾರ ಅಧಿಕಾರಿಗಳು ಮುಚ್ಚಿಕ್ಕಿದ್ದಾರೆ. ಯಾಕಂದ್ರೆ ಎಷ್ಟು ಬ್ಯಾಲೆಟ್ ಬಾಕ್ಸ್ ಗಳಿದ್ದು, ಎಷ್ಟು ಕಳ್ಳತನ ಅದು ಅಂತ ಹೇಳಿ ಈಗ ಮುಂದೆ ತನಿಖೆಯಲ್ಲಿ ಗೊತ್ತಾಗುವಂತದ್ದು. ಸರಿಸುಮಾರು 27 ಬ್ಯಾಲೆಟ್ ಬಾಕ್ಸ್ ಅನ್ನ ಕಳ್ಳತನ ಮಾಡಿದ ನಂತರ ಇದೀಗ ಆ ಬಾಕ್ಸ್ ಅನ್ನ ಎತ್ತಿನಹಳ್ಳಿ ಎನ್ನುವ ಗ್ರಾಮದ ಮುಂದೆ ಇರತಕ್ಕಂತಹ ಒಂದು ಲೇಔಟ್ ನ ಚರಂಡಿಯಲ್ಲಿ ಬಿಸಾಡಿ ಹೋಗ್ತಾರೆ. ಕಾರಣ ಇಷ್ಟೇ, ಬ್ಯಾಲೆಟ್ ಬಾಕ್ಸ್ ಅನುಮಾನ ಬಂದು ಗುಜರಿ ವ್ಯಕ್ತಿ ಒಬ್ಬ ಖರೀದಿ ಮಾಡೋದಿಲ್ಲ, ಮತ್ತೊಬ್ಬ ಖರೀದಿ ಮಾಡಿರ್ತಾನೆ, ಅವನನ್ನು ಕೂಡ ಈಗ ಬಂಧನ ಮಾಡಿರುವಂತದ್ದು. 4 ಜೊತೆಗೆ ಗುಜರಿಯ ಮತ್ತೊಬ್ಬ ವ್ಯಕ್ತಿಯನ್ನು ಕೂಡ ಈಗ ಬಂಧನ ಮಾಡಿದ್ದಾರೆ. ಸದ್ಯ ತನಿಖೆ ಕೈಗೊಂಡಿರುವಂತದ್ದು. ಇದೀಗ ಮುಂದೆ ಎಲ್ಲಿಗೆ ನಿವೃತ್ತಿ ಹಾಗಾದ್ರೆ ಸರ್ಕಾರಿ ಜಾಗದಲ್ಲಿ ಇಟ್ಟಂತಹ ವಸ್ತುಗಳನ್ನೇ ಈಗ ಕಳ್ಳತನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತಂದ್ರೆ ಯಾವ ರೀತಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಕಡೆ ಯಕ್ಷ ಪ್ರಶ್ನೆ ಆಗ್ತಿರುವಂತದ್ದು. ಸರ್ಕಾರಿ ಗೋಡೌನ್‌ನಲ್ಲಿಟ್ಟಂತಹ ವಸ್ತುಗಳನ್ನ ಕಳ್ಳತನ ಮಾಡ್ಲಿಕ್ಕೆ ಈ ಜನರು ಮುಂದಾಗಿದ್ರು. ಒಂದು ಮಧ್ಯವರ್ತಿಗಳಿರ್ತಾರೆ, ಮತ್ತೊಂದು ಕೂಲಿ ಕೆಲಸ ಅಂದ್ರೆ ಹಮಾಲಿ ಕೆಲಸ ಮಾಡುವ ವ್ಯಕ್ತಿಗಳಾಗಿರ್ತಾರೆ. ದುಡ್ಡು ಸಿಗುತ್ತೆ ಅನ್ನುವ ಒಂದು ಕಾರಣಕ್ಕಾಗಿ ಸರ್ಕಾರದ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಮದ್ಯವ್ಯಸನ ಮಾಡ್ಲಿಕ್ಕೆ ಉಪಯೋಗ ಮಾಡ್ತಿರ್ತಾರೆ. ದಿನನಿತ್ಯ ಸಂಜೆ ಆದ್ರೆ ಸಾಕು, ಸುಸ್ತಾದ ನಂತರ ಕೆಲಸ ಮಾಡಿರ್ತಾರೆ, ಸುಸ್ತಾಗ್ತಾರೆ, ಮದ್ಯವ ತೆಗೆದುಕೊಂಡು ಬರ್ತಾರೆ. ಅದೇ ಸರ್ಕಾರಿ ಗೋಡೌನಿನ ಬಳಿ ಇವರು ಮದ್ಯವ್ಯಸನಿಗಳು ಸೇವನೆ ಮಾಡ್ತಾ ಇರ್ತಾರೆ. ಒಂದು ದಿನ ಕಣ್ಣಿಗೆ ಬಿದ್ದಂತಹ ಬ್ಯಾಲೆಟ್ ಬಾಕ್ಸ್ ಖರೀದಿ ಮಾಡ್ಲಿಕ್ಕೆ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ. ಹಾವೇರಿಯಲ್ಲಿ ಬ್ಯಾಲೆಟ್ ಬಾಕ್ಸ್ ಕದ್ಕೊಂಡು ಹೋಗಿದ್ರು. ಯಾರು ಏನು ಎತ್ತ ಯಾವುದು ಕೂಡ ಗೊತ್ತಿಲ್ಲ. ಅದನ್ನ ಎಷ್ಟು ಸುರಕ್ಷಿತವಾಗಿ ಇಟ್ಟಿದ್ರು ಅಂತ ಹೇಳಿದ್ರೆ APMC ಗೋಡೌನೊಳಗೆ ಇಟ್ಟಿದ್ರು. ಅದನ್ನು ಕದ್ಕೊಂಡು ಹೋದವ್ರದ್ದು ಯಾಕಂತ ವಿಚಾರಣೆ ಮಾಡಿದಾಗ ಆರೋಪಿಗಳನ್ನು ಹಿಡಿದು ಕೇಳಿದಾಗ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಮದ್ಯ ಸೇವನೆಗೆ ಹಣ ಹೊಂದಿಸಲು ಬಾಕ್ಸ್ ಕಳವು ಮಾಡಿದ್ರಂತೆ. ಹಮಾಲಿ ಕೆಲಸ ಮಾಡ್ತಾ ಇರುವಂತ ಯುವಕರಿಂದ ಈ ಕೃತ್ಯ ಆಗಿದೆ. 27 ಬ್ಯಾಲೆಟ್ ಬಾಕ್ಸ್ ಕಳವು ಮಾಡಿದ್ರು. 4 ಗುಜರಿ ಅಂಗಡಿ ವರ್ತಕ ಸೇರಿ 5 ಆರೋಪಿಗಳನ್ನೀಗ ಬಂಧಿಸಿದ್ದಾರೆ. ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಇನ್ನು ಆರೋಪಿಗಳ ಬೆನ್ನತ್ತಿ ಬಂಧಿಸಿರುವಂತಹ ಹಾವೇರಿ ಪೊಲೀಸರು ಸಾಕಷ್ಟು ವಿಚಾರಣೆಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಈ ಆರೋಪಿಗಳು ಬಾಯಿ ಬಿಡ್ತಾ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ನಮ್ಗೆ ಕುಡಿಯೋಕ್ ದುಡ್ಡಿಲ್ಲ, ಅಂದ್ರೆ ಮದ್ಯ ಸೇವನೆಗೆ ದುಡ್ಡಿಲ್ಲ, ಅದಕ್ಕೆ ಅದನ್ನು ಕದ್ವಿ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಸದ್ಯ ಕುಡಿಯೋಕ್ಕೇನು ಕದ್ರು, ಆ ಮೋರಿಗೆ ಯಾಕೆ ಬಿಸಾಕೋದ್ರು ಅಂತೆ? ನಿಕೇಶ್, ನಿಜಕ್ಕೂ ಉಪಚುನಾವಣೆ ಮುಗಿದ ನಂತರ ಏನ್ ಘಟನೆ ನಡೀತು, ಬ್ಯಾಲೆಟ್ ಬಾಕ್ಸ್ ಗಳನ್ನ ಕಳ್ಳತನ ಮಾಡಿದ್ರು. ಕಳೆದ ಹಲವು ತಾಲೂಕುಗಳಲ್ಲಿ ನಡೆದಂತಹ ರಾಜಕೀಯ ಅಂದ್ರೆ ಗ್ರಾಮ ಪಂಚಾಯತಿ ಚುನಾವಣೆಗಳನ್ನು ನಡೆದು ಅಲ್ಲಿ ಬಳಕೆ ಮಾಡಲಾಗ್ತಿತ್ತು ಈ ಒಂದು ಬ್ಯಾಲೆಟ್ ಬಾಕ್ಸ್ ಗಳನ್ನ. ಅದಾದ ನಂತರ ಇದೀಗ ಬ್ಯಾಲೆಟ್ ಬಾಕ್ಸ್ ಕಳ್ಳತನ ಆಗ್ತವೆ. ಕಳ್ಳತನ ಆದ ನಂತರ ಅದ್ಯಾರು ಗೊತ್ತಿರೋಲ್ಲ. ಅಂದ್ರೆ ದಿನನಿತ್ಯ ಆ ಕೆಲಸ ಮಾಡುವ, ಅಂದ್ರೆ ಕೂಲಿ ಕೆಲಸ ಮಾಡುವಂತಹ ಯುವಕರು ಅದೇ APMC ಮಾರ್ಕೆಟ್ ಇರ್ತಕ್ಕಂಥ ಸರ್ಕಾರಿ ಗೋಡೌನ್ ಹತ್ರ ಬಂದು ಮದ್ಯಪಾನವನ್ನು ಮಾಡ್ತಾ ಇದ್ರು. ದಿನನಿತ್ಯ ಮಾಡ್ತಿದ್ರು. ಒಂದು ದಿನ ಕಿಟಕಿಯಲ್ಲಿ ಕಂಡಂತ ಕಬ್ಬಿಣದ ಬಾಕ್ಸ್ ನೋಡ್ತಾರೆ. ಅದು ನೋಡಿದ ನಂತರ ಇವುಗಳನ್ನ ಮಾರಾಟ ಮಾಡಿದ್ರೆ ಹಣ ಸಿಗುತ್ತೆ, ಮದ್ಯಪಾನಕ್ಕೆ ನಮಗೆ ಹಣ ಸಿಗುತ್ತೆ, ಇದನ್ನ ಯಾಕೆ ಕಳ್ಳತನ ಮಾಡಬಾರ್ದು ಅಂತ ಹೇಳಿ 4 ಜನ ಮಾತನಾಡ್ಕೊಳ್ತಾರೆ. ತದನಂತರ ಅದೇ ರೀತಿಯಾಗಿ ಕಂಬಿಗಳು ಇರ್ತವೆ, ಆ ಕಂಬಿಗಳನ್ನ ಕಟ್ ಮಾಡಿ ಒಳಗೆ ಹೋಗುವ ಮುಖಾಂತರ ಮತ್ತು ಶಟರ್ನ ಲಾಕ್ ಒಡೆಯುವ ಮುಖಾಂತರ ಬ್ಯಾಲೆಟ್ ಬಾಕ್ಸ್ ಗಳನ್ನ ಕಳ್ಳತನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಅದಾದ ನಂತರ ಬ್ಯಾಲೆಟ್ ಬಾಕ್ಸ್ ಗಳನ್ನ ದಿನನಿತ್ಯ ಕಳ್ಳತನ ಮಾಡಕ್ಕೆ ಹೋಗ್ತಾರೆ. ಸರ್ಕಾರ ಅಧಿಕಾರಿಗಳು ಮುಚ್ಚಿಕ್ಕಿದ್ದಾರೆ. ಯಾಕಂದ್ರೆ ಎಷ್ಟು ಬ್ಯಾಲೆಟ್ ಬಾಕ್ಸ್ ಗಳಿದ್ದು, ಎಷ್ಟು ಕಳ್ಳತನ ಅದು ಅಂತ ಹೇಳಿ ಈಗ ಮುಂದೆ ತನಿಖೆಯಲ್ಲಿ ಗೊತ್ತಾಗುವಂತದ್ದು. ಸರಿಸುಮಾರು 27 ಬ್ಯಾಲೆಟ್ ಬಾಕ್ಸ್ ಅನ್ನ ಕಳ್ಳತನ ಮಾಡಿದ ನಂತರ ಇದೀಗ ಆ ಬಾಕ್ಸ್ ಅನ್ನ ಎತ್ತಿನಹಳ್ಳಿ ಎನ್ನುವ ಗ್ರಾಮದ ಮುಂದೆ ಇರತಕ್ಕಂತಹ ಒಂದು ಲೇಔಟ್ ನ ಚರಂಡಿಯಲ್ಲಿ ಬಿಸಾಡಿ ಹೋಗ್ತಾರೆ. ಕಾರಣ ಇಷ್ಟೇ, ಬ್ಯಾಲೆಟ್ ಬಾಕ್ಸ್ ಅನುಮಾನ ಬಂದು ಗುಜರಿ ವ್ಯಕ್ತಿ ಒಬ್ಬ ಖರೀದಿ ಮಾಡೋದಿಲ್ಲ, ಮತ್ತೊಬ್ಬ ಖರೀದಿ ಮಾಡಿರ್ತಾನೆ, ಅವನನ್ನು ಕೂಡ ಈಗ ಬಂಧನ ಮಾಡಿರುವಂತದ್ದು. 4 ಜೊತೆಗೆ ಗುಜರಿಯ ಮತ್ತೊಬ್ಬ ವ್ಯಕ್ತಿಯನ್ನು ಕೂಡ ಈಗ ಬಂಧನ ಮಾಡಿದ್ದಾರೆ. ಸದ್ಯ ತನಿಖೆ ಕೈಗೊಂಡಿರುವಂತದ್ದು. ಇದೀಗ ಮುಂದೆ ಎಲ್ಲಿಗೆ ನಿವೃತ್ತಿ ಹಾಗಾದ್ರೆ ಸರ್ಕಾರಿ ಜಾಗದಲ್ಲಿ ಇಟ್ಟಂತಹ ವಸ್ತುಗಳನ್ನೇ ಈಗ ಕಳ್ಳತನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತಂದ್ರೆ ಯಾವ ರೀತಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಕಡೆ ಯಕ್ಷ ಪ್ರಶ್ನೆ ಆಗ್ತಿರುವಂತದ್ದು. ಸರ್ಕಾರಿ ಗೋಡೌನ್‌ನಲ್ಲಿಟ್ಟಂತಹ ವಸ್ತುಗಳನ್ನ ಕಳ್ಳತನ ಮಾಡ್ಲಿಕ್ಕೆ ಈ ಜನರು ಮುಂದಾಗಿದ್ರು. ಒಂದು ಮಧ್ಯವರ್ತಿಗಳಿರ್ತಾರೆ, ಮತ್ತೊಂದು ಕೂಲಿ ಕೆಲಸ ಅಂದ್ರೆ ಹಮಾಲಿ ಕೆಲಸ ಮಾಡುವ ವ್ಯಕ್ತಿಗಳಾಗಿರ್ತಾರೆ. ದುಡ್ಡು ಸಿಗುತ್ತೆ ಅನ್ನುವ ಒಂದು ಕಾರಣಕ್ಕಾಗಿ ಸರ್ಕಾರದ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಮದ್ಯವ್ಯಸನ ಮಾಡ್ಲಿಕ್ಕೆ ಉಪಯೋಗ ಮಾಡ್ತಿರ್ತಾರೆ. ದಿನನಿತ್ಯ ಸಂಜೆ ಆದ್ರೆ ಸಾಕು, ಸುಸ್ತಾದ ನಂತರ ಕೆಲಸ ಮಾಡಿರ್ತಾರೆ, ಸುಸ್ತಾಗ್ತಾರೆ, ಮದ್ಯವ ತೆಗೆದುಕೊಂಡು ಬರ್ತಾರೆ. ಅದೇ ಸರ್ಕಾರಿ ಗೋಡೌನಿನ ಬಳಿ ಇವರು ಮದ್ಯವ್ಯಸನಿಗಳು ಸೇವನೆ ಮಾಡ್ತಾ ಇರ್ತಾರೆ. ಒಂದು ದಿನ ಕಣ್ಣಿಗೆ ಬಿದ್ದಂತಹ ಬ್ಯಾಲೆಟ್ ಬಾಕ್ಸ್ ಖರೀದಿ ಮಾಡ್ಲಿಕ್ಕೆ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.